ಭವ್ಯ ಗೌಡ ಅವರು ಹೇಳ್ತಾರೆ, ಸೊ ನಾನೇನು ತುಂಬ ರಾಯಲ್ ಫ್ಯಾಮಿಲಿಯಿಂದ ಬಂದಿಲ್ಲ, ನನ್ನ ಹತ್ರ ಏನು ಕೋಟಿ ಕೋಟಿ ಅಮೌಂಟ್ ನನ್ನ ಅಕೌಂಟಲ್ಲಿ ಏನಿಲ್ಲ. ಸೊ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇದೆ, ಸಿಕ್ಕಾಪಟ್ಟೆ ಕಷ್ಟಗಳಿದ್ದಾವೆ. ನಾನು ದುಡಿದ್ರೇ ನಾಳೆ ಅನ್ನ ತಿನ್ನೋಕ್ಕಾಗೋದು. ನಾವೇನು ತುಂಬ ಶ್ರೀಮಂತಿಕೆಯಿಂದ ಬದುಕ್ತಾ ಇಲ್ಲ, ನಮಗೂ ಕಷ್ಟ ಇದೆ. ಏನು ಅಂತ ಹೇಳಿದ್ರೆ ನಾನು ಎಲ್ಲರ ಹತ್ರನೂ ನನ್ನ ಕಷ್ಟ ಇದೆ, ನನ್ನ ಕಷ್ಟ ಇದೆ, ನನಗೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆನೇ ಇರಬೇಕಾದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಸೆಲೆಕ್ಟ್ ಆದಂಥವರಲ್ಲಿ ಭವ್ಯ ಕೂಡ ಒಬ್ಬರು. ಯಾಕೆ ಅಂತ ಹೇಳಿದರೆ ಅವರ ಬಿಗ್ ಬಾಸ್ ಜರ್ನಿ ಆ ಥರ ಇತ್ತು, ಅವರ ಬಿಗ್ ಬಾಸ್ ಆಟ ಆ ಥರ ಇತ್ತು. ಸೊ ಆತುರ ಅಂತ ಬಂದಾಗ, ಪ್ರೀತಿ ಅಂತ ಬಂದಾಗ, ತಾಳ್ಮೆ ಅಂತ ಬಂದಾಗ, ಕೋಪ ಅಂತ ಬಂದಾಗ, ಅಗ್ರೆಷನ್ ಅಂತ ಬಂದಾಗ, ಫಿಸಿಕಲ್ ಸ್ಟ್ರೆಂತ್, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಒಂದು ಲವ್ ಕಪಲ್ ಅಥವಾ ಲವ್ಲಿಯಾಗಿ ಕಾಣಿಸ್ಕೊಂಡಿದ್ದು, ತ್ರಿವ್ಯ ಆಗಿ ಕಾಣಿಸ್ಕೊಂಡಿದ್ದು, ಹಾಗೆ ಒಂದು ವಿಕ್ರಮ್ ಜೊತೆ ಒಂದು ಒಳ್ಳೆ ಫ್ರೆಂಡ್, ಒಳ್ಳೆ ಬಾಂಡಲ್ಲಿ ಕಾಣಿಸ್ಕೊಂಡಿದ್ದು ಯಾರು ಅಂತ ಹೇಳಿದರೆ ಭವ್ಯ ಗೌಡ ಅವರು. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಬಂದು ಸ್ಟಾರ್ಟಿಂಗಿಂದ ಸಿಕ್ಕಾಪಟ್ಟೆ ಬೋಲ್ಡಾಗಿ ಬಿಗ್ ಬಾಸನ್ನು ಆಟ ಆಡ್ಕೊಂಡು ಬಂದಿದ್ದು ಯಾರು ಅಂತ ಹೇಳಿದರೆ ಭವ್ಯ ಗೌಡ ಅವರು. ಅವರ ಜರ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಸಖತ್ತಾಗಿ ಕೂಡ ಇತ್ತು. ಸೊ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥವರಲ್ಲಿ ಇವರು ಕೂಡ ಒಬ್ಬರು, ಭವ್ಯ ಗೌಡ ಅವರು. ಸೊ ಎಲ್ಲೋ ಒಂದು ಕಡೆ ಇವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಆ್ಯಡ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅಲ್ಲಿರುವಾಗಲೇ ಸೆಲೆಕ್ಟ್ ಆಗಿರುವಂತಹ ಭವ್ಯ ಗೌಡ ಅವರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಯಾಕೆ ಇದನ್ನು ರಿಜೆಕ್ಟ್ ಮಾಡಿದ್ರು? ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಒಂದು ರಿಯಾಲಿಟಿ ಶೋ. ಬಿಗ್ ಬಾಸ್ ಆದ ನಂತರವೇ ಇದು ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಇಲ್ಲಿ ಕೂಡ ಒಳ್ಳೆ ಜಡ್ಜಸ್ ಆಗಿರ್ಬೋದು, ಕಂಟೆಸ್ಟೆಂಟ್ಗಳಾಗಿರ್ಬೋದು. ಏನಕ್ಕೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸೆಲೆಕ್ಟ್ ಆಗಿರೋರಲ್ಲಿ ಎಲ್ಲರೂ ಬಿಗ್ ಬಾಸಲ್ಲಿ ಇರೋರೆ, ಆಲ್ಮೋಸ್ಟ್ ಬಿಗ್ ಬಾಸಲ್ಲಿ ಇರೋರೆ. ಹುಡುಗಿಯರಲ್ಲಿ ಒಂದು 5 ಜನ ಬಿಗ್ ಬಾಸಿಂದ ಸೆಲೆಕ್ಟ್ ಆಗಿದ್ದಾರೆ, ಹುಡುಗರಲ್ಲಿ ಒಂದು 5 ಜನ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲೂ ವಿನ್ನರ್ಗಳೇ ಇಬ್ಬರಿದ್ದಾರೆ, ಬಿಗ್ ಬಾಸ್ ವಿನ್ನರ್ಸ್ ಇಬ್ಬರಿದ್ದಾರೆ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಬಿಗ್ ಬಾಸ್ ನೋಡ್ತಾ ಇರ್ತೀವಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಏನು ಫೇಮಸ್ ಆಗುತ್ತೆ ಅಂದರೆ ಕಂಟೆಸ್ಟೆಂಟ್ಗಳೇ ಫೇಮಸ್ ಆಗ್ತಾರೆ ಮೊದಲನೇದಾಗಿ. ಅಂಥದ್ರಲ್ಲಿ ಫೇಮಸ್ ಆಗಿರೋ ಎಲ್ಲ ಕಂಟೆಸ್ಟೆಂಟ್ಗಳು ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಇದ್ದಾರೆ. ಹಾಗಿದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಡೆಫಿನೆಟ್ಲಿ ಅಲ್ಲಿರೋ ಫ್ಯಾನ್ಸು, ಅವರ ಫ್ಯಾನ್ಸ್ಗಳು, ಅವ್ರಿಗೆ ಯಾರ್ಯಾರು ಇಷ್ಟ ಅವರೆಲ್ಲ ಬಂದುಬಿಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಕೂಡ ನೋಡ್ತಾರೆ. ಸೊ ಹಾಗಿದ್ಮೇಲೆ ಅಂಥ ಒಂದು ಒಳ್ಳೆಯ ರಿಯಾಲಿಟಿ ಶೋನ, ಹೆಸರುವಾಸಿ ಆಗುವಂತಹ ಶೋನ ಇವರು ಯಾಕೆ ಕೈ ಚೆಲ್ಕೊಂಡ್ರು, ಆ ಒಂದು ಆಫರ್ನ ಯಾಕೆ ಕೈ ಚೆಲ್ಲಿದ್ರು? ಇದಕ್ಕೆ ತುಂಬ ಜನ ಏನೇನೋ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಹಾಗೆ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ಇದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಬೇಡ ಅದು ಇದು, ಇಲ್ಲ ತ್ರಿವಿಕ್ರಮ್ ಏನೋ ಹೇಳ್ಕೊಟ್ರು, ತ್ರಿವಿಕ್ರಮ್ಗೋಸ್ಕರ ಬಿಟ್ಟಿದ್ದಾರೆ, ತ್ರಿವಿಕ್ರಮ್ ಬರ್ತಿಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದಾರೆ, ಭವ್ಯಗೌಡಗೆ ಆ್ಯಟಿಟ್ಯೂಡ್ ಜಾಸ್ತಿ ಅಥವಾ ಪೇಮೆಂಟ್ ಜಾಸ್ತಿ ಕೇಳಿದ್ರು, ಅಥವಾ ಏನೇನೋ ಸುಮಾರು ಅವ್ರಿಗೆ ಏನು ಮನ್ಸಿಗೆ ಬರುತ್ತೋ ಆ ರೀಸನ್ಗಳನ್ನ ಕೊಡ್ತಾ ಇದ್ದಾರೆ ನೆಟ್ಗಳಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಎಲ್ಲಿ ನೋಡಿದ್ರೂ ಏನಾದರೂ ಒಂದು ಅದು ಏನು ಸಂಬಂಧನೇ ಇರಲ್ಲ ಆ ರೀತಿ ಕಮೆಂಟ್ಗಳನ್ನ ಮಾಡಿಕೊಂಡು ಭವ್ಯ ಅವ್ರನ್ನ ಕಾಲೆಳಿತಾ ಇದ್ದಾರೆ. ಸೊ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಕೊಡೋ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ. ಇತ್ತೀಚಿನ ಒಂದು ಇಂಟರ್ವ್ಯೂವಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಏನಕ್ಕೋಸ್ಕರ ಅವರು ಆ ಒಂದು ಶೋ ಆಫರ್ನ ಬಿಟ್ಟರು ಅಂತ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಭವ್ಯ ಗೌಡ ಅವರು ಹೇಳ್ತಾರೆ, ಸೊ ನಾನೇನು ತುಂಬ ರಾಯಲ್ ಫ್ಯಾಮಿಲಿಯಿಂದ ಬಂದಿಲ್ಲ, ನನ್ನ ಹತ್ರ ಏನು ಕೋಟಿ ಕೋಟಿ ಅಮೌಂಟ್ ನನ್ನ ಅಕೌಂಟಲ್ಲಿ ಏನು ಇಲ್ಲ. ಸೊ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇದೆ, ಸಿಕ್ಕಾಪಟ್ಟೆ ಕಷ್ಟಗಳು ಇದ್ದಾವೆ. ನಾನು ದುಡಿದ್ರೇ ನಾಳೆ ಅನ್ನ ತಿನ್ನೋಕ್ಕಾಗೋದು. ನಾವೇನು ತುಂಬ ಶ್ರೀಮಂತಿಕೆಯಿಂದ ಬದುಕ್ತಾ ಇಲ್ಲ, ನಮಗೂ ಕಷ್ಟ ಇದೆ. ಏನು ಅಂತ ಹೇಳಿದ್ರೆ ನಾನು ಎಲ್ಲರ ಹತ್ರನೂ ನನ್ನ ಕಷ್ಟ ಇದೆ, ನನ್ನ ಕಷ್ಟ ಇದೆ, ನನಗೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ಹಾಗಂತ ನನಗೆ ಕಷ್ಟ ಇದೆ ಅಂತ ಹೇಳಿಬಿಟ್ಟು 4 ಜನದ ಮುಂದೆ ನಾನು ಹಳೆ ಬಟ್ಟೆ ಹಾಕ್ಕೊಂಡು ಇರೋಕ್ಕಾಗಲ್ಲ. ಸೊ ಕಷ್ಟ ಎಲ್ರಿಗೂ ಇರುತ್ತೆ, ದುಡ್ಡು ತಿಂತಾ ಇದ್ದೀವಿ. ಸೊ ನಾವು ಇರೋದ್ರಲ್ಲಿ ಖುಷಿಯಾಗಿದ್ದೀವಿ. ನನ್ನ ನೋಡಿದ್ರೆ ಹಂಗೆ ಅನ್ಸಲ್ಲ. ಸುಮಾರು ಜನ ಹೇಳ್ತಾರೆ ಇವಳಿಗೇನು ಕಮ್ಮಿ ಆಗಿದೆ, ಇವಳು ಚೆನ್ನಾಗೇ ಇದ್ದಾಳಲ್ವಾ, ಚೆನ್ನಾಗೇ ಬಟ್ಟೆ ಹಾಕ್ತಾ ಇದ್ದಾಳಲ್ವಾ ಅಂತ ಈ ರೀತಿ ಕೂಡ ಕಮೆಂಟ್ ಮಾಡೋರಿದ್ದಾರೆ. ಬಟ್ ಏನಂತ ಹೇಳಿದ್ರೆ ನಾನು ನನ್ನ ಕಷ್ಟನ ಯಾವತ್ತೂ ಹೇಳೋಕ್ಕೆ ಇಷ್ಟಪಡಲ್ಲ, ನನ್ನ ಕಷ್ಟನ ಮುಂದಿಟ್ಟು ನಾನು ಬೆಳೆಯೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ತುಂಬಾ ಇಷ್ಟ ಆಗುವಂತಹ ಒಂದು ಗುಣ. ಯಾಕಂದರೆ ಯಾರು ತನ್ನ ಸ್ವಂತ ಕಷ್ಟಪಟ್ಟು ಬೆಳೀತಾರೋ ಅವ್ರನ್ನ ಬೆಳೆಸಬೇಕು. ಯಾರೋ ಒಂದು ಸಿಂಪತಿ ಕಾರ್ಡ್ ಆಗಿಬಿಡುತ್ತೆ. ಅಕಸ್ಮಾತ್ ನನ್ನ ಕಷ್ಟ ಇದೆ ಅಂತ ಹೇಳ್ಕೊಂಡು ಬೆಳೆದ್ರೆ ಸಿಂಪತಿ ಕಾರ್ಡ್ ಆಗುತ್ತೆ. ಏನೋ ಅವಳದ್ದು ಬ್ಯಾಕ್ಗ್ರೌಂಡ್ ಹೇಳ್ಕೊತಾ ಇದ್ದಾಳೆ ಅನ್ನೋ ರೀತಿ ಬರುತ್ತೆ. ಹಾಗಾಗಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಈ ಆಫರು ನನಗೆ ಬಂದಿದ್ದು ಬಿಗ್ ಬಾಸಲ್ಲಿರುವಾಗಲೇ ಬಂದಿದೆ. ಸೊ ನಾನು ಯಾಕೆ ಬಿಟ್ಕೊಡ್ಲಿ, ನನಗೆ ತುಂಬಾ ಇಷ್ಟ ಕೂಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ. ಯಾರಾದರೂ ಆಫರ್ ಬಂದಿದ್ದನ್ನು ಕೈ ಚೆಲ್ಲಿ ಬಿಡ್ತಾರಾ? ಅಷ್ಟೊಂದು ಮೂರ್ಖರು ಯಾರಾದರೂ ಇದ್ದಾರಾ? ನನಗೂ ಕೂಡ ಕಮಿಟ್ಮೆಂಟ್ ಇದೆ. ಸೊ ಬಿಡಬೇಕು ಅಂತ ಯಾವ ಇಂಟೆನ್ಷನ್ ಕೂಡ ಇರಲಿಲ್ಲ. ಸೊ ಬಿಡೋದಕ್ಕೆ ಏನು ರೀಸನ್ ಅಂದರೆ ಅದೇ ತಾನೇ ಬಿಗ್ ಬಾಸ್ ಮುಗಿದ ತಕ್ಷಣವೇ ನಾನು ಸ್ವಲ್ಪ
ಆಚೆ ಬಂದಾದ ನಂತರ ನನ್ನ ಮೈ ಹುಷಾರಿರಲಿಲ್ಲ. ತುಂಬಾ ಚಳಿ, ಜ್ವರ, ಶೀತ, ಈ ರೀತಿ ಕೆಮ್ಮು, ತುಂಬಾ ಬ್ಯಾಕ್ ಟು ಬ್ಯಾಕ್ ಹೆಲ್ತ್ ಇಶ್ಯೂಸ್ ಬರ್ತಾ ಇತ್ತು. ಯಾಕಂದರೆ ಒಂದು 3 ತಿಂಗಳು ಅಥವಾ 4 ತಿಂಗಳು ಒಂದು ಮನೇಲಿ ಏನು ಅವ್ರು ಇದ್ರಲ್ವಾ, ಸೊ ಅಲ್ಲಿನ ವಾತಾವರಣ ಬೇರೆ ಆಗಿರುತ್ತೆ. ಅಲ್ಲಿಗೆ ಅವ್ರು ಅಡ್ಜಸ್ಟ್ ಆಗಿರುತ್ತೆ. ಸಡನ್ನಾಗಿ ಆಚೆ ಬಂದ ತಕ್ಷಣ ಒಬ್ಬೊಬ್ಬರ ಬಾಡಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಒಬ್ಬೊಬ್ಬರು ಬೇಗನೆ ವಾತಾವರಣ ಚೇಂಜ್ ಆದ ತಕ್ಷಣ ಅವ್ರಿಗೆ ಮೈಗೆ ಹುಷಾರಿಲ್ಲದೆ ಇರೋ ಆ ಥರ ಆಗೋದು ಕೂಡ ಇರುತ್ತೆ. ಸೊ ಹಾಗಾಗಿ ನನಗೆ ಆಚೆ ಬಂದಾದಮೇಲೆ ತುಂಬ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಅದು ಅಲ್ಲದೆ ಬಿಗ್ ಬಾಸ್ ಮುಗಿದ ತಕ್ಷಣವೇ ಇವರು ಶೂಟಿಂಗ್ನ ಸ್ಟಾರ್ಟ್ ಮಾಡಿದರು, ಬಾಯ್ಸ್ ವರ್ಸಸ್ ಗರ್ಲ್ಸ್ನ. ನಾನು ಆ ಒಂದು ಹೆಲ್ತ್ ಕಂಡೀಷನಲ್ಲಿ ಶೂಟಿಂಗ್ ಬೇರೆ ತಕ್ಷಣವೇ ಸ್ಟಾರ್ಟ್ ಮಾಡಿದರು. ನಾನು ಎದ್ನೋ ಬಿದ್ನೋ ಅಂತ ಓಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಅನಿಸಿ ನಾನು ಬಿಟ್ಟೆ ಹೊರತು ಬೇರೆ ಯಾವ ಕಾರಣವೂ ಇಲ್ಲ. ಅದಕ್ಕೆ ನಾನೇನು ಆ್ಯಟಿಟ್ಯೂಡ್ನಿಂದ ರಿಜೆಕ್ಟ್ ಮಾಡಿಲ್ಲ ಅಥವಾ ನನಗೇನು ಬೇರೆ ಯಾವುದೇ ಕೆಟ್ಟ ರೀತಿ ಇಂಟೆನ್ಷನ್ಸ್ ಇಲ್ಲ. ನನ್ನ ಒಂದು ಹೆಲ್ತ್ ಕಂಡೀಷನ್ನು ಅಥವಾ ಮತ್ತೆ ಅದು ಬೇಗನೆ ಸ್ಟಾರ್ಟ್ ಆಯಿತು ಶೂಟಿಂಗು. ಹಾಗಾಗಿ ನನಗಲ್ಲಿ ಹೋಗಿ ಜಾಯ್ನ್ ಆಗೋಕ್ಕಾಗಲಿಲ್ಲ. ಅಲ್ಲಿ ಸಮಯ ಕೂಡ ಇರಲಿಲ್ಲ. ತುಂಬಾ ಅರ್ಜೆಂಟಲ್ಲಿ ಎಲ್ಲನೂ ನಡೆದೋಯ್ತು ಅಂತ ಕೂಡ ಹೇಳ್ತಾರೆ. ಸೊ ನಿಮ್ಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಭವ್ಯ ಅವರು ಬೇಗ ಗುಣಮುಖರಾಗಲಿ. ನನಗನ್ಸಿದ ಪ್ರಕಾರ ಅವ್ರೇನು ಬೇಕು ಅಂತ ಬಿಟ್ಟಿದ್ದಾರೆ ಅಂತ ಅನಿಸಲ್ಲ. ಯಾಕಂದರೆ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸೆಲೆಬ್ರಿಟೀಸ್ ಅಥವಾ ಯಾವುದೇ ಒಂದು ನಟ ನಟಿ ಅಂತ ಬಂದಾಗ ಅವರಿಗೆ ಆಪರ್ಚುನಿಟೀಸ್ ತುಂಬಾ ಮುಖ್ಯ ಆಗಿರುತ್ತೆ. ಮಧ್ಯರಾತ್ರಿಲಿ ಬಂದು ಹೇಳಿದ್ರು ನನಗೆ ಈ ಥರ ಆಪರ್ಚುನಿಟಿ ಇದೆ ಅಂದರೆ ಕಣ್ಮುಚ್ಕೊಂಡು ಒಪ್ಕೊಳ್ತಾರೆ. ಸೊ ಹಾಗಿರುತ್ತೆ ಅವ್ರ ಸಿಚುವೇಶನ್ಸು. ಹಾಗಿದ್ಮೇಲೆ ಅಂಥ ಒಂದು ಆಫರ್ನ ಯಾರೂ ಬಿಡಲಿಕ್ಕೆ ಇಷ್ಟಪಡಲ್ಲ. ಸೊ ಅವರ ಹೆಲ್ತ್ ಕಂಡೀಷನ್ಸಿಂದನೇ ಬಿಟ್ಟಿದ್ದಾರೆ. ಯಾರು ಇದನ್ನು ಕೆಟ್ಟದಾಗಿ ಪೋಟ್ರೆ ಮಾಡೋದಾಗಲಿ ಅಥವಾ ಕಮೆಂಟ್ಗಳನ್ನ ಮಾಡೋದಾಗಲಿ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.